ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಸಿದ್ರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀತಾಪುರ ಕಾವಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ತೆರವಾದ ಅಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾದ ಸಿ ವೀರಮಣಿ ಹಾಗೂ ಉಪಾಧ್ಯಕ್ಷೆಯಾಗಿ ಕೆಪಿ ಸವಿತಾರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಗಳಾದ ಸುನಂದಮ್ಮರವರು ಘೋಷಣೆ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ನಿರ್ದೇಶಕರಾದ ರಾಧಾಚಂದ್ರು, ಜಾಫರ್ ಸಾದಿಕ್, ಟಿ.ಆರ್. ಶಿವು, ಉಮಾಶಂಕರ್, ಹೇಮಾವತಿ, ಭಾಗ್ಯಮ್ಮ, ಟಿ.ಆರ್. ಜಯಕುಮಾರ್, ವಿಲವಿಧನ್ ಮತ್ತು ಮೇಲ್ವಿಚಾರಕರಾದ ಎಸ್. ವೆಂಕಟೇಶ್, ಸಿಇಒ ಪ್ರವೀಣ್ ಮತ್ತು ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರುಗಳು ಹಾಜರಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, ಟಿವಿ 13 ನ್ಯೂಸ್, ತರೀಕೆರೆ. ಫೋಟೋ ಬರಲಿ ಅಂತ ಆಗಲಿಲ್ಲ. ಸೀತಾಪುರ ಕಾವಲಿನ ನೂತನವಾಗಿ ಅಧ್ಯಕ್ಷರಾದ ಸಿ ವೀರಮಣಿ ಅವರಿಗೂ ಮತ್ತು ಉಪಾಧ್ಯಕ್ಷರಾದ ಸವಿತಾನಂದರಿಗೂ ಈ ಸಂದರ್ಭದಲ್ಲಿ ಸ್ವಾಗತ ಬಯಸ್ತೀನಿ. ಈ ಕಡೆ ತಿರುಗಿ ಮಾತಾಡಿ. ಸ್ವಾಗತ ಬಯಸ್ತೀನಿ. ಈಗ ನಮ್ಮ ಸೀತಾಪುರ ಕಾವಲಿನ ಹೊಸ ಸೊಸೈಟಿ ಇದು ಒಂದು ಕೋಟಿ 50 ಲಕ್ಷ ರೂಪಾಯಿ ಸಾಲ ರೈತರಿಗೆ ಸಾಲ ಕೊಟ್ಟಿರ್ತೀವಿ. ಪಶುಸಂಗೋಪನೆ ಮತ್ತು ಕೃಷಿಗೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇಲ್ಲಿ ತನಕ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಅಧ್ಯಕ್ಷರು ಈ ಸಂದರ್ಭದಲ್ಲಿ ನಮ್ಮ ಸೀತಾಪುರ ಕಾವಲಿನ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಈ ಸಂಘದ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಏನು ಇವತ್ತು ಚುನಾವಣೆ ಇತ್ತು. ಈ ಚುನಾವಣೆಗೆ ಆಗಮಿಸಿದಂತಹ ಸುನಂದಾ ಮೇಡಮ್ರವರೇ ಹಾಗೂ ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಸವಿತಾ ಮೇಡಮ್ರವರೇ ಹಾಗೂ ಈ ಹಿಂದೆ ಮಾಜಿ ಸೊಸೈಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜಯಣ್ಣರವರೇ, ನನ್ನೆಲ್ಲ ಪ್ರೀತಿಯ ನಿರ್ದೇಶಕರುಗಳೇ, ಮತ್ತು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಹಾಗೂ ಎಲ್ಲ ಗ್ರಾಮಸ್ಥರೇ, ನಾವು ಈ ಸೊಸೈಟಿ ಸುಮಾರು 2018-19ರಲ್ಲಿ ಈ ಸೊಸೈಟಿ ಸ್ಥಾಪನೆ ಆಗುತ್ತೆ. ಈ ಸೊಸೈಟಿ ಸ್ಥಾಪನೆ ಆದಾಗಿಂದಲೂ ಕೂಡ ಏನಾದರೂ ಮಾಡಿ ಈ ಸೊಸೈಟಿನ ಇನ್ನೂ ಕೂಡ ಅಭಿವೃದ್ಧಿ ಪಡಿಸಬೇಕು, ಅತಿ ಹೆಚ್ಚು ರೈತರಿಗೆ ಸಾಲವನ್ನು ಕೊಡಿಸ್ಬೇಕು ಹಂಗಂತೇಳಿ ಅವತ್ತಿಂದ ಇವತ್ತಿನ ತನಕ ಹೋರಾಟ ಮಾಡ್ತಾನೆ ಇದ್ದೀವಿ. ವೈಯಕ್ತಿಕವಾಗಲ್ಲ, ಏನು ಹಿಂದೆ ಇದ್ದಂತಹ ನಿರ್ದೇಶಕರುಗಳು ಮತ್ತು ಈಗಿದ್ದಂತಹ ನಿರ್ದೇಶಕರುಗಳು ಎಲ್ಲರೂ ಕೂಡ ಈ ಸೊಸೈಟಿಯ ಉಳಿವಿಗೆ ಮತ್ತು ಈ ಸೊಸೈಟಿಯ ಏಳಿಗೆಗಾಗಿ ಎಲ್ಲರೂ ಕೂಡ ಪರಿಶ್ರಮ ಪಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನನಗೆ ಈ ಸೊಸೈಟಿ ಅಧ್ಯಕ್ಷರಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ 10-11 ಜನ ನಿರ್ದೇಶಕರುಗಳಿಗೂ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳೋದಕ್ಕೆ ಒಂದು ಸುಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಹಾಗೆ ಮಾಜಿ ಅಧ್ಯಕ್ಷರು ಹೇಳಿದ್ರು, ಈ ಸೊಸೈಟಿ ಪ್ರಾರಂಭವಾದ ತದಾದ ನಂತರ ಸುಮಾರು 93 ರೈತ ಫಲಾನುಭವಿಗಳಿಗೆ 1,47,67,000 ರೂಪಾಯಿಗಳನ್ನ ಈಗ ಆಲ್ರೆಡಿ KCC ಸಾಲವನ್ನು ಕೊಟ್ಟಿದ್ದೇವೆ. ಹಾಗೂ ಈ ಸೊಸೈಟಿಯಲ್ಲಿ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಕೂಡ ಮಂಜೂರು ಮಾಡಿಸಿರ್ತೇವೆ. ಸುಮಾರು 150 ಜನ ಫಲಾನುಭವಿಗಳು ಈ ಸೊಸೈಟಿಯಲ್ಲಿ ಅಕ್ಕಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಮಹಿಳಾ ಸ್ವಸಹಾಯ ಸಂಘಗಳು ಕೂಡ ಈ ಸೊಸೈಟಿಯ ಒಂದು ಅಭಿವೃದ್ಧಿಗೆ ಸುಮಾರು ಒಂದು 6ರಿಂದ 10 ಮಹಿಳಾ ಸ್ವಸಹಾಯ ಸಂಘದವರು ಕೂಡ ಇಲ್ಲಿ ವ್ಯವಹಾರವನ್ನ ಮಾಡ್ತಕ್ಕಂಥದ್ದು ಇದೆ. ಹಾಗೆ ಈ ಸೊಸೈಟಿಯಿಂದ ಏನೇನು ರೈತರಿಗೆ ಆಗ್ಬೋದು ಅಥವಾ ಕಾರ್ಮಿಕರಿಗೆ ಆಗ್ಬೋದು ಏನೇನು ಸೌಲಭ್ಯ ಕೊಡ್ಬೋದು, ಈ ಯಶಸ್ವಿನಿ ಆಗ್ಬೋದು ಅಥವಾ ಬೇರೆ ಇನ್ನೊಂಥರ ಪಿಗ್ನಿ ಆಗ್ಬೋದು ಅಥವಾ ಸಣ್ಣ ಪುಟ್ಟ ಏನು ಅಂಗಡಿ, ಸಣ್ಣ ಕಿರಾಣಿ ಅಂಗಡಿಯನ್ನ ಮಾಡೋದಕ್ಕೆ ಅಥವಾ ಬೇರೆ ಇನ್ನಿತರ ಕಾರ್ಯಕ್ರಮಗಳು ಕೂಡ ಈಗ ಆಲ್ರೆಡಿ ನಾವು ಸುಮಾರು 13 ಲಕ್ಷ ರೂಪಾಯಿಗಳನ್ನ ಜಾಮೀನು ಆಧಾರದ ಮೇಲೆ ಸಾಲವನ್ನ ಕೊಟ್ಟಿರ್ತಕ್ಕಂಥದ್ದು ಇದೆ. ಹಾಗೆ ಇದೇ ರೀತಿ ಎಲ್ಲರೂ ಕೂಡ ಎಲ್ಲರ ಸಹಕಾರದೊಂದಿಗೆ ಈ ಸೊಸೈಟಿಯನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಗೆ ವಿರೋಧ ಇಲ್ಲದೆ ನಾನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನನಗೆ ಈ ಒಂದು ಸ್ಥಾನವನ್ನ ಒದಗಿಸಿದ್ದಕ್ಕಾಗಿ ಎಲ್ಲ ನಿರ್ದೇಶಕರುಗಳಿಗೂ ಹಾಗೂ ಎಲ್ಲ ರೈತರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ರೈತರಿಗೂ ಮತ್ತು ನಿರ್ದೇಶಕರಿಗೂ ನನ್ನ